ಜೈ ಶ್ರೀಕೃಷ್ಣ. ಹರಿಕಥಾಮೃತ ಸಾರದ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ. ತಮಗೆ ಸ್ವಾಗತವನ್ನು ಬಯಸ್ತಾ, ಹರಿಕಥಾಮೃತ ಸಾರದಲ್ಲಿ ಸಕಲ ದುಡಿತ ನಿವಾರಣಾ ಸಂಧಿ 22ನೇ ಸಂಧಿಯಲ್ಲಿ ತಮಗೆ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ತಮ್ಮ ಹೆಸರು ಹೇಳಬೇಕಮ್ಮ? ನನ್ನ ಹೆಸರು ಸುಮಾ ರಾಮಚಂದ್ರ ಅಂತ. ಮತ್ತಿಕೆರೆಯಲ್ಲಿ ಇರ್ತೀವಿ. ಮತ್ತಿಕೆರೆಯಲ್ಲಿ ಇರ್ತೀರಿ. ಇನ್ನೊಂದು ಸ್ವಲ್ಪ ಜೋರೇ ಬರಬೇಕು. ಸುಮಾ ರಾಮಚಂದ್ರ. ಸುಮಾ ರಾಮಚಂದ್ರ, ಓಕೆ. ತಮಗೆ ನಾನು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡ್ಬೋದಾ? ಸಕಲ ದುಡಿತ ನಿವಾರಣೆಯಲ್ಲಿ, ಓಕೆ. ಅನುಚಿತೋಚಿತ, ಮೊದಲನೇ ಪ್ರಶ್ನೆ ತಮಗೆ. ಅನುಚಿತೋಚಿತ ಕರ್ಮಗಳು ಯಾವುದು? ಉಚಿತ ಮತ್ತು ಅನುಚಿತ ಕರ್ಮಗಳು ಯಾವುವು? ಪಾಪ ಪುಣ್ಯಗಳು. ಪಾಪ ಪುಣ್ಯ ಕರ್ಮಗಳು, ದ್ವಂದ್ವ ಕರ್ಮಗಳು. ಸಾರಿ, ನಾನು ಕೇಳಲಿಲ್ಲ, ಬರೀ ಹಂಗೆ ಹೇಳಿದೆ. ದ್ವಂದ್ವ ಕರ್ಮಗಳು, ಪಾಪ ಪುಣ್ಯ ಕರ್ಮಗಳು. ಓಕೆ. ಅನುಚಿತೋಚಿತ ಕರ್ಮಗಳು ಯಾವುವು ಅಂದರೆ ದ್ವಂದ್ವ ಕರ್ಮಗಳು, ಪಾಪ ಪುಣ್ಯ ಕರ್ಮಗಳು. ಸರಿಯಾದ ಉತ್ತರ. ಎರಡನೇ ಪ್ರಶ್ನೆಗೆ ಬರೋಣ. ಪರಮಾತ್ಮನು ತನ್ನ ಯಾವ ಹೆಸರಿನಿಂದ ಇಂದ್ರಿಯಗಳ ದ್ವಾರ ವಿಷಯಗಳನ್ನು ಸ್ವೀಕರಿಸುತ್ತಾನೆ? ಹೋತ ಎಂಬ ಹೆಸರಿನಿಂದ. ಹೋತ. ಸರಿಯಾದ ಉತ್ತರ. ಪರಮಾತ್ಮನು ತನ್ನ ಯಾವ ಹೆಸರಿನಿಂದ ಇಂದ್ರಿಯಗಳ ದ್ವಾರ ವಿಷಯಗಳನ್ನು ಸ್ವೀಕರಿಸುತ್ತಾನೆ? ಹೋತ ಎಂಬ ಹೆಸರಿನಿಂದ ಅಂತ ಹೇಳಿದ್ರಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಭೋಕ್ತೃ ಭೋಗ್ಯ ಪದಾರ್ಥಗಳಲ್ಲಿ ಪರಮಾತ್ಮನು ಯಾವ ರೀತಿಯಲ್ಲಿ ಇದ್ದಾನೆ? ತದ್ವಾಚಕ ರೂಪದಿಂದ ಇದ್ದಾನೆ. ಹೇಗೆ? ತದ್ವಾಚಕ ರೂಪದಿಂದ, ಆಮೇಲೆ ತತ್ತನ್ನಾಮಕ ರೂಪದಿಂದಲೂ ಇರ್ತಾನೆ, ತದ್ವಾಚಕ ರೂಪದಿಂದಲೂ ಇರ್ತಾನೆ. ತದ್ವಾಚಕ ವಾಚ್ಯನಾಗಿ ಮತ್ತು ತದಾಕಾರನಾಗಿ ತತ್ತದಾಹ್ವಯನಾಗಿ ತದಾಚಾರಕನಾಗಿಯೂ ಇರ್ತಾನೆ. ಸರಿಯಾದ ಉತ್ತರ. ಭೋಕ್ತೃ ಭೋಗ್ಯ ಪದಾರ್ಥಗಳಲ್ಲಿ ಪರಮಾತ್ಮನು ಯಾವ ರೀತಿ ಇದ್ದಾನೆ ಅಂತಂದರೆ ತತ್ತದಾಹ್ವಯನಾಗಿ ಇದ್ದಾನೆ, ಅಂದರೆ ತದಾಕಾರನಾಗಿ ತದ್ವಾಚ್ಯನಾಗಿ ಇದ್ದಾನೆ ಅಂತ ಅಲ್ವಾ? ಇಷ್ಟು ದಿನ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಶಾಯಿ. ಇಷ್ಟು ದಿನ ವೈಕುಂಠ ರಂಭೆ ಊರ್ವಶಿ ಮೇಳವ ಕಂಡೆ, ತುಂಬುರು ನಾರದರನು ಕಂಡೆ. ರಂಭೆ ಊರ್ವಶಿ ಮೇಳವ ಕಂಡೆ, ತುಂಬುರು ನಾರದರನು ಕಂಡೆ. ಅಂಬುಜೋದ್ಭವ ಮೂರುತಿ ಕಂಡೆ, ಸೃಷ್ಟಿಗೀಶನೆ ಶ್ರೀರಂಗಶಾಯಿ. ಇಷ್ಟು ದಿನ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಶಾಯಿ. ಇಷ್ಟು ದಿನ ವೈಕುಂಠ. ಈಗ ತಾವು ಈ ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕೆ, ರಥೋತ್ಸವಕ್ಕೆ ಬರಲಿಕ್ಕೆ ತಮಗೆ ಹೇಗೆ ಪ್ರೇರಣೆ ಆಯಿತು ಮತ್ತು ಹೇಗೆ ಅನ್ನಿಸ್ತು? ತುಂಬ ಸಂತೋಷ ಆಗಿದೆ. ನನಗೆ ಇದಕ್ಕೆಲ್ಲ ಪ್ರೇರಣೆ ಕೊಟ್ಟರು ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವರೇ. ಮತ್ತು ನನಗೀಗ ದಾಸ ಸಾಹಿತ್ಯದಲ್ಲಿ ಪರೀಕ್ಷೆ ಕಟ್ಟೋಕ್ಕೂ ಇದು ಮಾಡಿದವರು ಅವರೇ. ನಾನೀಗ 6ನೇ ಪರೀಕ್ಷೆ, ನಿಮಗೆ ಆಸಕ್ತಿಯನ್ನು ತುಂಬಿದವರು ಅವರೇ. ನಿಮ್ಮ ಮೇಡಮ್ ಅವರು ವಿಜಯಲಕ್ಷ್ಮಿ ಮೇಡಮ್ ಅವರು ತುಂಬ ಎಲ್ರಿಗೂ ಹೇಳ್ತಾನೆ ಇರ್ತಾರೆ, ಪರೀಕ್ಷೆ ಕಟ್ಟ್ರಿ. ಹಾಗೇ ಜ್ಞಾನಿಗಳು ಯಾವಾಗ ಏನಂದರೆ ಅವರು ತಾವು ಒಂದೇ ಮಾಡಬೇಕು ಅಂತಾರೆ, ಎಲ್ಲರಿಂದನೂ ಮಾಡಿಸಿ ಅವ್ರು ಏನು ಮಾಡ್ತಾರೆ, ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ನನ್ನೊಬ್ಬರಿಗೆ ಎಲ್ಲ, ನನ್ನ ಮಗಳಾಯ್ತು, ನನ್ನ ಮೊಮ್ಮಗನ್ನು ಅವ್ರು ಮಾಡ್ತಾ ಇದ್ದಾರೆ ನೋಡ್ರಿ. ಅಂದರೆ ಏನು ಹೇಳಿಸ್ಕೊತಾ ಇರ್ತಾರೆ ನಿಮ್ಮ ಮಗಳು? ಅವಳು ಹರಿಕಥಾಂಸ ಅವರು ಪರೀಕ್ಷೆ ಕಟ್ಟಿಸಿದ್ರು, ಅವಳ ಕಡೆನೂ ಕಟ್ಟಿಸಿದ್ದಾರೆ. ಈಗ ಅವಳು ನನ್ನ ಸಮ ಪರೀಕ್ಷೆ ಕಟ್ತಾ ಇದ್ದಾಳೆ, ಪರೀಕ್ಷೆ ಕಟ್ತಾ ಇದ್ದಾರೆ ಅವಳು ಮಗಳು. ಈಗ ಮೊಮ್ಮಗನ್ನು ಇದೆಲ್ಲ ಕಾರ್ಯಕ್ರಮದಲ್ಲಿ ತೊಗೊಂಡು ಬರ್ತಾರೆ, ದಾಸವಾಣಿಯಲ್ಲಿ ಹಾಡಿಸ್ತಾರೆ. ಹೌದೇನಾ? ಶ್ಲೋಕಗಳೆಲ್ಲ ಹೇಳ್ತಾರೆ. ಒಳ್ಳೆಯದು. ಈಗಿನಿಂದನೇ ಅವ್ರಿಗೆ ಆ ಒಂದು ಸಂಸ್ಕಾರ ಬಂದುಬಿಟ್ರೆ ಒಳ್ಳೇದಲ್ವಾ? ಓಕೆ. ನಾನು ಮುಂದಿನ ಪ್ರಶ್ನೆ ಮತ್ತು ಕೊನೆ ಪ್ರಶ್ನೆಗೆ ಹೋಗ್ಬೇಕು. ಕರುಣಾ ಎನ್ನುವ ಕಟಾಕ್ಷ ವೀಕ್ಷಣಕ್ಕೆ ಏನೆನ್ನುತ್ತಾರೆ? ಕರುಣಾ ಎನ್ನುವ ಕಟಾಕ್ಷ ವೀಕ್ಷಣಕ್ಕೆ ಏನೆನ್ನುತ್ತಾರೆ? ಅದು ಕೃಪಾವಲೋಚನೆ ಆಗುತ್ತಲ್ಲ, ಭಗವಂತನದು ರಚನೆ ಆಗುತ್ತೆ. ಕೃಪಾವಲೋಕನ ಆಗುತ್ತೆ. ಸರಿಯಾದ ಉತ್ತರ. ಅದೇ ಪರಮಾತ್ಮನ ಕರುಣಾ ಕರನೆನ್ನೆ. ಹಾಗೆ ಪರಮಾತ್ಮ ಕರುಣಾಕರ ಇದ್ದಾನೆ,
ಅವನ ಕಟಾಕ್ಷ ವೀಕ್ಷಣಕ್ಕೆ ಏನಂತಾರೆ ಕೃಪಾವಲೋಕನ. ಅವನು ಕೃಪೆ ಹೊಂದಿದ್ರೆ ಏನು ಬೇಕಾದ್ರೂ ಆಗುತ್ತೆ. ಮಾತಿಗೆ ಮುಂಚೆ ಎಲ್ಲರೂ ಹೇಳ್ತಾ ಇರ್ತಾರೆ ಏನ್ರಿ ಹೀಗೆ ಹಾಗೆ ಅಂತ ಏನಾರು ಮಾತಾಡಿದ್ರೆ ಏನಂತಾರೆ ಅವನು ಕೃಪೆ ಹೊಂದಿದ್ರೆ ಏನ್ರಿ, ಆಗದೇ ಇರೋದೇನಿದೆ ಅಲ್ವಾ. ಪ್ರಪಂಚದಲ್ಲಿ ಆಗದೇ ಇರೋ ಕೆಲಸನೇ ಇಲ್ಲ, ಪರಮಾತ್ಮನ ಕೃಪಾ ಕಟಾಕ್ಷಕ್ಕೆ ನಾವು ಬೀಳಬೇಕು. ಅದಕ್ಕೆ ನಾವೇನು ಮಾಡಬೇಕು, ಸದಾ ಏನಂದ್ರೆ ಪರಮಾತ್ಮನ ಧ್ಯಾನಾಸಕ್ತರಾಗಿರಬೇಕು. ಅಂದರೆ ಮನೇಲಿ ಕೂತ್ಕೊಂಡು ನಮಗೆ ಧ್ಯಾನ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತೀವಿ, ಸಂಘ ಸಂಸ್ಥೆಗಳಿಗೆ ಬಂದು ಅಲ್ಲಿ ನಾವು ನಮ್ಮ ಒಂದು ಸತ್ಕಾಲಕ್ಷೇಪವನ್ನು ಮಾಡಿದಾಗ ನಮಗೇನಾಗುತ್ತೆ, ಸದಾ ಹೇಳ್ತಾರೆ ಹಾಡಿದ